Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನೋದನ್ನು ಮುಗಿಸಿದ್ವಿ. ಇವತ್ತಿನ ದಿವಸ ಹೊಸ ಯೂನಿಟ್ ಮುಖಾಂತರವಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಅದೇ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಹಾಗಾದರೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಏನು, ಅದರಲ್ಲಿ ಏನೇನು ಬರುತ್ತೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಏನಿದು? ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಏನಿದು ಅಂತಂದರೆ, ಸೆಂಟ್ರಲ್ ಟೆಂಡೆನ್ಸಿ ಅಂತಂದರೆ ಅದನ್ನು ನಾವು ಕರಿತೀವಿ ಆವ್ರೇಜಸ್. ಏನಂತ ಕರಿತೀವಿ ಸ್ಟೂಡೆಂಟ್ಸ್? ಆವ್ರೇಜಸ್. ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಂದು ಕ್ಲಾಸ್ನಲ್ಲಿ 5 ಜನ ಇದ್ದಾರೆ ಅಂದ್ಕೊಳ್ಳಿ. ಆ 5 ಜನ ಸ್ಟೂಡೆಂಟ್ಸ್ ಮಾರ್ಕ್ಸ್ ತೊಗೊಂಡಿದ್ದಾರೆ 10, 20, 30, 40, 50. ಈ ಮಾರ್ಕ್ಸ್ ಎಷ್ಟು ತಗೊಂಡಿದ್ದಾರೆ ಅಂತ ಒಂದು ಸಿಂಗಲ್ ವ್ಯಾಲ್ಯೂನಲ್ಲಿ ನಾವು ರೆಪ್ರೆಸೆಂಟ್ ಮಾಡುವಂತಹ ಒಂದು ಇದನ್ನೇ ನಾವೇನಂತ ಕರಿತೀರ? ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಈ ಸೆಂಟ್ರಲ್ ಟೆಂಡೆನ್ಸಿನ ಮೆಷರ್ ಮಾಡೋದಕ್ಕೆ ಹಲವಾರು ಟೂಲ್ಸ್ ಇದೆ, ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಇದೆ. ಅದರ ಬಗ್ಗೆ ನಾವೀಗ ಡಿಸ್ಕಸ್ಟೆಡ್ ಮಾಡೋಕ್ಕೆ ಹೊರಟಿದ್ದೀವಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್. ಆವ್ರೇಜಸ್. ಆವ್ರೇಜಸ್ನಲ್ಲಿ 2 ಥರ ಬರುತ್ತೆ. ಒಂದು ಮ್ಯಾಥಮೆಟಿಕಲ್ ಆವ್ರೇಜಸ್, ಇನ್ನೊಂದು ಪೊಸಿಷನಲ್ ಆವ್ರೇಜಸ್. ಮ್ಯಾಥಮೆಟಿಕಲ್ ಆವ್ರೇಜಸ್ನಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಅರ್ಥಮೆಟಿಕ್ ಮೀನ್, ಎರಡನೇದು ಜಿಯೋಮೆಟ್ರಿಕ್ ಮೀನ್, ಮೂರನೇದು ಹಾರ್ಮೋನಿಕ್ ಮೀನ್. ಪೊಸಿಷನಲ್ ಆವ್ರೇಜಸಲ್ಲಿ 2 ಕೆಟಗರಿ ಬರುತ್ತೆ. ಒಂದು ಮೀಡಿಯನ್, ಇನ್ನೊಂದು ಮೋಡ್. ಸಿಂಪಲ್ ಆಗಿ ಅಕಸ್ಮಾತ್ ಏನಾದ್ರು ವಾಟ್ ಆರ್ ದ ಟೈಪ್ಸ್ ಆಫ್ ಆವ್ರೇಜಸ್ ಅಂತ ಹೇಳಿದ್ರೆ ಅಂತಂದರೆ ನೀವು ಹೇಳ್ಬೋದು ಮೀನ್, ಮೀಡಿಯನ್, ಮೋಡ್. ಅಥವಾ ಎಕ್ಸ್ಟೆಂಡ್ ಆಗಿ ಬೇಕಾದ್ರೆ ಹೇಳ್ಬೋದು ಮೀನ್, ಮೀಡಿಯನ್, ಮೋಡ್, ಹಾರ್ಮೋನಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್. ಸೊ ಇವತ್ತಿನ ದಿವಸ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕ್ಕೆ ಹೊರಟಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅರ್ಥಮೆಟಿಕ್ ಮೀನ್. ಅರ್ಥಮೆಟಿಕ್ ಮೀನ್ ಈಸ್ ಡಿನೋಟೆಡ್ ಬೈ ಎಕ್ಸ್ ಬಾರ್. ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ, ಎಕ್ಸ್ ಬಾರ್. ಹಾಗಾದರೆ ಈಗ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕೆ ಹೊರಟಿರೋದು ಅರ್ಥಮೆಟಿಕ್ ಮೀನ್, ಅಥವಾ ಸಿಂಪಲ್ ಆಗಿ ಅದನ್ನು ಮೀನ್ ಅಂತ ಕೂಡ ಕರಿತೀರ. MEAN, ಮೀನ್ ಅಂತ ಕೂಡ ಕರಿತೀವಿ. ಸೊ ಎಕ್ಸ್ ಬಾರ್, ಇಟ್ ಈಸ್ ಡಿನೋಟೆಡ್ ಬೈ ಎಕ್ಸ್ ಬಾರ್. ಹಾಗಾದರೆ ಯಾವ ರೀತಿ ಕಾಂಪ್ಯೂಟ್ ಮಾಡ್ತೀವಿ ಅಂತಂದರೆ, ಫಸ್ಟ್ ನಿಮಗೆ ಗೊತ್ತಿರಬೇಕಾಗಿರೋದು ಟೈಪ್ಸ್ ಆಫ್ ಸಿರೀಸ್ ಗೊತ್ತಿರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಗೊತ್ತಾಗಿರಬೇಕಾಗಿರುತ್ತೆ? ಟೈಪ್ಸ್ ಆಫ್ ಸಿರೀಸ್. ಆಲ್ರೆಡಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಟೈಪ್ಸ್ ಆಫ್ ಸಿರೀಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ಕಲ್ತಿದ್ದೀರಾ ಅಂತ ಭಾವಿಸಿದ್ದೀನಿ ಕೂಡ. ಟೈಪ್ಸ್ ಆಫ್ ಸಿರೀಸ್ 3 ಥರ ಸಿರೀಸ್ ಇರುತ್ತೆ ಸ್ಟೂಡೆಂಟ್ಸ್. ಒಂದು ಇಂಡಿವಿಜುವಲ್ ಆಬ್ಸರ್ವೇಷನ್, ಡಿಸ್ಕ್ರೀಟ್ ಸಿರೀಸ್, ಕಂಟಿನ್ಯೂಯಸ್ ಸಿರೀಸ್. ಇಂಡಿವಿಜುವಲ್ ಆಬ್ಸರ್ವೇಷನ್ನ ಅಂದರೆ ಅದು ರಾ ಡೇಟಾ ಆಗಿರುತ್ತೆ, ಅದೇನು ಗ್ರೂಪ್ ಮಾಡಿರ್ಲಿಕ್ಕಿಲ್ಲ. ಸೊ ಅದನ್ನೇ ನಾವು ಬರೀ ಅಲ್ಲಿ ಏನು ಮಾತ್ರ ಇರುತ್ತೆ? ವೇರಿಯಬಲ್ ಮಾತ್ರ ಇರುತ್ತೆ ಸ್ಟೂಡೆಂಟ್ಸ್. ಡಿಸ್ಕ್ರೀಟ್ ಸಿರೀಸ್ ಯಾವುದು ಪಾಯಿಂಟಿಂದ ರೆಪ್ರೆಸೆಂಟ್ ಮಾಡ್ತೀವೋ ಅದು ಡಿಸ್ಕ್ರೀಟ್ ಸಿರೀಸ್ ಆಗಿರೋದಿಲ್ಲ. ಹೋಲ್ ನಂಬರಿಂದ ಆಗಿರುವಂಥ ಸಿರೀಸ್ನೇ ಡಿಸ್ಕ್ರೀಟ್ ಸಿರೀಸ್ ಅಂತ ಹೇಳ್ತೀವಿ. ಅದು ಪಾಯಿಂಟ್ ಇದ್ರೂ ಕೂಡ ಕಂಟಿನ್ಯೂ ಸಿರೀಸ್ನಲ್ಲಿ ರೆಕಾರ್ಡ್ ಮಾಡ್ತೀವಿ ಸ್ಟೂಡೆಂಟ್ಸ್. ಸೊ ಇಂಡಿವಿಜುವಲ್ ಆಬ್ಸರ್ವೇಷನಲ್ಲಿ ವೇರಿಯಬಲ್ ಮಾತ್ರ ಇರುತ್ತೆ. ಡಿಸ್ಕ್ರೀಟ್ ಸಿರೀಸ್ನಲ್ಲಿ ವೇರಿಯಬಲ್ ಇರುತ್ತೆ, ಫ್ರೀಕ್ವೆನ್ಸಿನೂ ಇರುತ್ತೆ. ಕಂಟಿನ್ಯೂ ಸಿರೀಸ್ನಲ್ಲಿ ವೇರಿಯಬಲ್ ಇರುತ್ತೆ, ಫ್ರೀಕ್ವೆನ್ಸಿನೂ ಇರುತ್ತೆ, ಆದರೆ ವೇರಿಯಬಲ್ ಕಂಟಿನ್ಯೂಟಿ ಇರುತ್ತೆ ಸ್ಟೂಡೆಂಟ್ಸ್. 0 to 10, 10 to 20, 20 to 30 ಆ ರೀತಿ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಸಿರೀಸ್ನ ಒಂದು ಎಕ್ಸಾಂಪಲ್ ಹೇಳ್ಬಿಟ್ರೆ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಆಬ್ಸರ್ವೇಷನಲ್ಲಿ ಮಾರ್ಕ್ಸ್ 10, 20, 30, 40. ಹಾಗಾದರೆ ವೇರಿಯಬಲ್ ಮಾತ್ರ ಇತ್ತು ಅಂದರೆ ಇದು ನಾವು ಇಂಡಿವಿಜುವಲ್ ಆಬ್ಸರ್ವೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದೇ ಡಿಸ್ಕ್ರೀಟ್ ಸಿರೀಸ್ನಲ್ಲಿ ಏನಾಗಿರುತ್ತೆ ಅಂತಂದರೆ ವೇರಿಯಬಲ್ 10, 20, 30, 40, ಫ್ರೀಕ್ವೆನ್ಸಿ 1, 2, 5, 1.
ಅಂದರೆ 10 ಮಾರ್ಕ್ಸ್ ಗಳಿಸಿರೋರು ಒಬ್ಬ ಇದ್ದಾನೆ, 20 ಮಾರ್ಕ್ಸ್ ಗಳಿಸಿರೋರು ಇಬ್ಬರಿದ್ದಾರೆ, 30 ಮಾರ್ಕ್ಸ್ ಗಳಿಸಿರೋರು 5 ಜನ ಇದ್ದಾರೆ, 40 ಮಾರ್ಕ್ಸ್ ಗಳಿಸಿರೋರು ಒಬ್ಬ ಇದ್ದಾನೆ. ಇದು ಡಿಸ್ಕ್ರೀಟ್ ಸೀರೀಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದೇ ರೀತಿ ವೇರಿಯಬಲ್ 0 to 10, 10 to 20, 20 to 30, 30 to 40, 40 to 50. ಫ್ರೀಕ್ವೆನ್ಸಿ ಬಂದು 1 to 5, 1, 1. ಅಂದರೆ ಅರ್ಥ 0 ಇಂದ 10 ಮಾರ್ಕ್ಸ್ ಗಳಿಸಿರೋರು ಒಬ್ಬ, 10 ರಿಂದ 20 ಮಾರ್ಕ್ಸ್ ಗಳಿಸಿರೋರು ಇಬ್ಬರು, 20 ರಿಂದ 30 ಮಾರ್ಕ್ಸ್ ಗಳಿಸಿರೋರು 5 ಜನ, 30 ರಿಂದ 40 ಮಾರ್ಕ್ಸ್ ಗಳಿಸಿರೋರು ಒಬ್ಬ, 40 ರಿಂದ 50 ಮಾರ್ಕ್ಸ್ ಗಳಿಸಿರೋರು ಒಬ್ಬರಾಗಿರ್ತಾರೆ ಸ್ಟೂಡೆಂಟ್ಸ್. ಹಾಗಾದರೆ ಒಂದೊಂದು ಇಂಡಿವಿಜುವಲ್ ಅಬ್ಸರ್ವೇಷನ್ಗೆ ಬೇರೆ ಫಾರ್ಮುಲಾ ಇರುತ್ತೆ, ಡಿಸ್ಕ್ರೀಟ್ ಸೀರೀಸ್ಗೆ ಬೇರೆ ಫಾರ್ಮುಲಾ ಇರುತ್ತೆ, ಕಂಟಿನ್ಯೂಸ್ ಸೀರೀಸ್ ಕಾಂಪಿಟೇಷನ್ನಲ್ಲೇ ಬೇರೆ ಫಾರ್ಮುಲಾನ ಉಪಯೋಗಿಸಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ. ಹಾಗಾದರೆ ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಡಿಸ್ಕ್ರೀಟ್ ಸೀರೀಸ್ನ ಯಾವ ರೀತಿ ಕಾಂಪ್ಯೂಟ್ ಮಾಡೋದು ಅಂದ್ಬಿಟ್ಟಿದೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಹಾಗಾದರೆ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಅಂದರೆ ಎಕ್ಸ್ ಬಾರ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ observation. Calculation of arithmetic mean in case of individual observation. ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ಮೆಥಡ್ ಇರುತ್ತೆ ಸ್ಟೂಡೆಂಟ್ಸ್. ಒಂದು ಡೈರೆಕ್ಟ್ ಮೆಥಡ್, ಎರಡನೇದು ಶಾರ್ಟ್ಕಟ್ ಮೆಥಡ್. ಹಾಗಾದರೆ ನಾವೀಗ ಡಿಸ್ಕಸ್ ಮಾಡೋದಕ್ಕೆ ಹೊರಟಿರುವಂತಹದ್ದು ಡೈರೆಕ್ಟ್ ಮೆಥಡ್. ಹಾಗಾದರೆ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂಡ್ ಡೈರೆಕ್ಟ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೇ ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಎಷ್ಟು? 10, 20, 30, 40, 50. 10, 20, 30, 40, 50 ಮಾರ್ಕ್ಸ್ ಕೊಟ್ಟಿದ್ದಾನೆ. ಆವ್ರೇಜ್ ಕಂಡಿಡೀರಿ, ಅರ್ಥಮೆಟಿಕ್ ಮೀನ್ ಕಂಡಿಡೀರಿ ಅಂದರೆ ಫಸ್ಟ್ ಇದನ್ನು ಫುಲ್ಲು ಟೋಟಲ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಮಾರ್ಕ್ಸ್ ಏನು ಕೊಟ್ಟಿದ್ದಾನೋ ಅದನ್ನು ನಾವು ವೇರಿಯೇಬಲ್ ಅಂತ ಹೇಳ್ತೀವಿ. ಆ ವೇರಿಯೇಬಲ್ನ ಟೋಟಲ್ ಮಾಡೋದಂದರೆ 10, 20, 30, 40, 50 ಇಷ್ಟನ್ನು ಟೋಟಲ್ ಮಾಡಿದ್ರ ಅಂತಂದರೆ ಬರೋದು 150 ಆಗಿರುತ್ತೆ ಸ್ಟೂಡೆಂಟ್ಸ್. 150 ಏನನ್ನ ಟೋಟಲ್ ಮಾಡಿರೋದು? ಎಕ್ಸ್ನ ಟೋಟಲ್ ಮಾಡಿರೋದು. ಆ ಟೋಟಲ್ ಮಾಡೋದನ್ನ ನಾವು ಸಿಗ್ಮಾ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಟೋಟಲ್ ಏನಂತ ಕರಿತೀರಾ? ಸಿಗ್ಮಾ. ಯಾವುದನ್ನ ಟೋಟಲ್ ಮಾಡಿರೋದು? ಎಕ್ಸ್ನ. ಹಾಗಾದರೆ ಎಕ್ಸ್ ಕಾಲಮ್ನ ಟೋಟಲ್ ಮಾಡೋದೇ ಬರೋದನ್ನ ಸಿಗ್ಮಾ ಎಕ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಸಿಗ್ಮಾ ಅಂದರೆ ಟೋಟಲ್ ಆಫ್ ವಿಚ್ ಕಾಲಮ್? ಎಕ್ಸ್ ಕಾಲಮ್. ಸೊ ಸಿಗ್ಮಾ ಎಕ್ಸ್ ಈಕ್ವಲ್ಸ್ 150. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಯಾವ ಮೆಥಡಲ್ಲಿ ಸ್ಟೂಡೆಂಟ್ಸ್? ಡೈರೆಕ್ಟ್ ಮೆಥಡಲ್ಲಿ. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಸಿಗ್ಮಾ ಎಕ್ಸ್ ಎಷ್ಟಿರೋದು? 150 ಇರೋದು. ಡಿವೈಡ್ ಬೈ ಎನ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್. ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇರೋದು ಎಷ್ಟು ಅಂದರೆ 1, 2, 3, 4, 5 ಐಟಮ್ಸ್ ಇರೋದು. ನಂಬರ್ ಆಫ್ ಐಟಮ್ಸ್ ಇರೋದು ಅಂದರೆ ಅಬ್ಸರ್ವೇಷನ್ ಇರೋದು 5 ಇರುತ್ತೆ. ಡಿವೈಡ್ ಬೈ 5 ಮಾಡಿದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ 30 ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇನೆ ಡೈರೆಕ್ಟ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? ಡೈರೆಕ್ಟ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು ಪ್ರಾಬ್ಲಮ್ ನಂಬರ್ 1. ಹಾಗಾದರೆ ಹೋಗೋಣ ಈಗ ಪ್ರಾಬ್ಲಮ್ ನಂಬರ್ 2ಗೆ ಸ್ಟೂಡೆಂಟ್ಸ್. ಏನಂತ ಹೇಳ್ತಾ ಇದ್ದಾನೆ? ಮಾರ್ಕ್ಸ್ ಕೊಟ್ಟಿದ್ದಾನೆ. ಮಾರ್ಕ್ಸ್ ಅಂತಂದರೆ ಅದು ವೇರಿಯಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಎಕ್ಸ್ ಬಾರ್ ಈಕ್ವಲ್ಸ್ ಯಾವಾಗಲೇ ಹಾಕ್ಕೊಳ್ಳಿ, ನೀವು ಎಕ್ಸಾಮಿನೇಷನಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ, ಫಾರ್ಮುಲಾ ಮೊದಲು ಬರೆದುಬಿಡಿ ಸ್ಟೂಡೆಂಟ್ಸ್. ಫಾರ್ಮುಲಾ ಬರೆದುಬಿಟ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸ್ ಬಾರ್ ಈಕ್ವಲ್ಸ್ ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಹಾಗಾದರೆ ಸಿಗ್ಮಾ ಎಕ್ಸ್ ಅಂದರೆ ಎಕ್ಸ್ ಕಾಲಮ್ನ ಟೋಟಲ್ ಮಾಡಬೇಕು. ಹಾಗಾದರೆ ಎಕ್ಸ್ ಕಾಲಮ್ನ ಟೋಟಲ್ ಮಾಡಬೇಕು ಅಂದರೆ ಎಕ್ಸ್ ಕಾಲಮ್ ಇಲ್ಲಿದೆ, ಅದನ್ನು ಟೋಟಲ್ ಮಾಡಬೇಕು ಅಂದರೆ 14 ಪ್ಲಸ್ 11 ಪ್ಲಸ್ 13 ಪ್ಲಸ್ 20 ಪ್ಲಸ್ 19 ಪ್ಲಸ್ 12 ಪ್ಲಸ್ 18 ಪ್ಲಸ್ 16 ಪ್ಲಸ್ 13 ಪ್ಲಸ್ 19 ಅಂದರೆ ಎಷ್ಟು ಬರುತ್ತೆ? ಅಂದರೆ
155 ಬರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಬರುತ್ತೆ? 155 ಬರುತ್ತೆ. ಹಾಗಾದರೆ 155 ಅಂದ್ರೆ ಏನರ್ಥ? ಎಕ್ಸ್ ಕಾಲಮ್ನ ಟೋಟಲ್ನ ಏನಂತ ಕರಿತೀರ ನೀವು? ಸಿಗ್ಮಾ ಎಕ್ಸ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಹಾಗಾದರೆ ಸಿಗ್ಮಾ ಎಕ್ಸ್ 155 ಬಂದಿದೆ. ಹಾಗಾದರೆ 155 ಡಿವೈಡ್ ಬೈ ಎಷ್ಟು ಅಬ್ಸರ್ವೇಷನ್ ಇದೆ ಅಂತ ನೋಡಿ. 1 2 3 4 5 6 7 8 9 10. ಹಾಗಾದರೆ 10ರಿಂದ ಡಿವೈಡ್ ಮಾಡಬೇಕಾಗಿರುತ್ತೆ. ಎಕ್ಸ್ ಬಾರ್ ಈಕ್ವಲ್ಸ್ 155 ಡಿವೈಡ್ ಬೈ 10 ಅಂದರೆ 15.5. ಫ್ರ್ಯಾಕ್ಷನ್ಸ್ ಬಂತು ಅಂದರೆ ಪಾಯಿಂಟ್ ಆದಮೇಲೆ 2 ಡಿಜಿಟ್ ತಗೊಳ್ಳಿ ಸ್ಟೂಡೆಂಟ್ಸ್. ಹಾಗಾದರೆ ಅರ್ಥಮೆಟಿಕ್ ಮೀನ್ ಎಷ್ಟು ಬಂದಿದೆ ಸ್ಟೂಡೆಂಟ್ಸ್? 15.5 ಬಂದಿದೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 2ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಹೋಗೋಣ 3ನೇ ಪ್ರಾಬ್ಲಮ್. 3ನೇ ಪ್ರಾಬ್ಲಮ್. ಹಾಗಾದರೆ 3ನೇ ಪ್ರಾಬ್ಲಮ್ ಏನಂತ ಹೇಳ್ತಿದೆ? ಮಾರ್ಕ್ಸ್ ಕೊಟ್ಟಿದ್ದಾನೆ, ಅಂದರೆ ಅದು ವೇರಿಯಬಲ್ ಆಗಿರುತ್ತೆ. ಅದು ಮಾರ್ಕ್ಸ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಇದನ್ನು ಟೋಟಲ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಮೊದಲು ಫಾರ್ಮುಲಾ ಬರೆದ್ಬಿಡೋಣ. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಸಿಗ್ಮಾ ಎಕ್ಸ್ ಅಂದರೆ ಎಕ್ಸ್ ಕಾಲಮ್ ಟೋಟ್ಲು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಟೋಟ್ಲು ಮಾಡಿದ್ರೆ 19 ಪ್ಲಸ್ 20 ಪ್ಲಸ್ 16 ಪ್ಲಸ್ 17 ಪ್ಲಸ್ 19 ಪ್ಲಸ್ ಇನ್ನೊಂದು 19 ಪ್ಲಸ್ 13 ಪ್ಲಸ್ 20 ಪ್ಲಸ್ 13 ಪ್ಲಸ್ 12. ಹಾಗಾದರೆ ಬರುವಂತಹದ್ದು ಟೋಟ್ಲು ಮಾಡಿದ್ರೆ ಬರೋದು 168. ಏನಿದು? ಸಿಗ್ಮಾ ಎಕ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಅಪ್ಲೈ ಮಾಡಿದ್ರೆ 168 ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟು ಅಂದರೆ 1 2 3 4 5 6 7 8 9 10. ಹಾಗಾದರೆ ಡಿವೈಡ್ ಬೈ 10 ಮಾಡಿದ್ರೆ ಬರುವಂಥದ್ದು 16.8 ಬರುತ್ತೆ. ಇದೇನೆ ಎಕ್ಸ್ ಬಾರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಹಾಗಾದರೆ ಇದನ್ನು ನಾವು ಕರಿತೀವಿ ಇಂಡಿವಿಜುವಲ್ ಆಬ್ಸರ್ವೇಷನ್. ಯಾವ ಮೆಥಡ್ ಇದು? ಡೈರೆಕ್ಟ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕೆಲವು ಯೂನಿವರ್ಸಿಟಿನಲ್ಲಿ ಡೈರೆಕ್ಟ್ ಮೆಥಡ್ ಓನ್ಲಿ ಅಂತ ಹೇಳಿರ್ತಾನೆ. ಹಾಗಾದರೆ ಅರ್ಥಮೆಟಿಕ್ ಮೀನ್ನ ಕಾಂಪ್ಯೂಟ್ ಮಾಡಲಿಕ್ಕೆ ನೀವು ಡೈರೆಕ್ಟ್ ಮೆಥಡ್ ಇದೇ ಫಾರ್ಮುಲಾನೇ ಯೂಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಈಗ ನಾವು ಮಾಡಿದ್ದು 3ನೇ ಪ್ರಾಬ್ಲಮ್. ಹಾಗಾದರೆ ಈಗ ಮಾಡೋಣ 4ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದರೆ 4ನೇ ಪ್ರಾಬ್ಲಮ್ ಏನಂತ ಹೇಳ್ತಿದೆ? ವೇರಿಯಬಲ್ ಕೊಟ್ಟಿದ್ದಾನೆ, ಮಾರ್ಕ್ಸ್ ಕೊಟ್ಟಿದ್ದಾನೆ. ಹಾಗಾದರೆ ಮಾರ್ಕ್ಸ್ನ ಕೊಟ್ಟಿದ್ದಾನೆ ಅಂತಂದರೆ ಫಾರ್ಮುಲಾ ಏನು? ಇಂಡಿವಿಜುವಲ್ ಅಬ್ಸರ್ವೇಷನ್ ಇದು. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಅಂತಂತಂದರೆ ಟೋಟಲ್ ಹಾಕಬೇಕಾಗಿರುತ್ತೆ ಸಿಗ್ಮಾ ಎಕ್ಸ್. ಸಿಗ್ಮಾ ಎಕ್ಸ್ ಅಂತಂದರೆ ಎಕ್ಸ್ ಕಾಲಮ್ನ ಟೋಟಲ್ ಹಾಕೋಣ ಬನ್ನಿ ಸ್ಟೂಡೆಂಟ್ಸ್. 27 ಪ್ಲಸ್ 49 ಪ್ಲಸ್ 14 ಪ್ಲಸ್ 13 ಪ್ಲಸ್ 18 ಪ್ಲಸ್ 17 ಪ್ಲಸ್ 11 ಪ್ಲಸ್ 11 ಪ್ಲಸ್ 17 ಪ್ಲಸ್ 20 ಪ್ಲಸ್ 20. ಹಾಗಾದರೆ ಬರೋದು 217 ಬರುತ್ತೆ. ಏನಂತ ಕರಿತೀರಾ? ಅದು ನೀವು ಸಿಗ್ಮಾ ಎಕ್ಸ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಎಕ್ಸ್ ಕಾಲಮ್ ಟೋಟಲ್ನ ಸಿಗ್ಮಾ ಎಕ್ಸ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಸೊ ಸಿಗ್ಮಾ ಎಕ್ಸ್ ಎಷ್ಟು ಅಂದರೆ 217 ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ನ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 11 ಅಂತೆ ಸ್ಟೂಡೆಂಟ್ಸ್. ಹಾಗಾದರೆ 217 ಡಿವೈಡ್ ಬೈ 11 ಮಾಡಿದ್ರೆ ಬರುವಂಥದ್ದು 19.727272. ಎಕ್ಸ್ ಬಾರ್ ಈಕ್ವಲ್ಸ್ 19.727272 ಬಂದಿದೆ. 72 ತಗೋಣ. 727 ಇರೋದ್ರಿಂದ ನೀವು ಬೇಕು ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ 19.73 ತಗೊಬೋದು ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಎಕ್ಸ್ ಬಾರ್ ಅಂದರೆ ಅರ್ಥಮೆಟಿಕ್ ಮೀನ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಈ ಫಾರ್ಮುಲಾ ಎಕ್ಸ್ ಬಾರ್ ಕಂಡುಹಿಡಿಯೋದಕ್ಕೋಸ್ಕರ ಎಕ್ಸ್ ಬಾರ್ ಅಂದ್ರೆ ಅರ್ಥ ಏನು? ಅರ್ಥಮೆಟಿಕ್ ಮೀನ್. ಇದಕ್ಕೆ ಇನ್ನೂ ಒಂದು ಹೆಸರಿದೆ. ಏನಂತ ಕರಿತೀರಾ? ಜಸ್ಟ್ ಮೀನ್.
ಮೀನ್ ಅಂದ್ರೂ ಒಂದೇ, ಅರ್ಥಮೆಟಿಕ್ ಮೀನ್ ಅಂದ್ರೂ ಒಂದೇ, ಎಕ್ಸ್ ಬಾರ್ ಅಂದ್ರೂ ಒಂದೇ ಸ್ಟೂಡೆಂಟ್ಸ್. ಹಾಗಾದರೆ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಅಂತ ತಗೊಂತೀರ ಸ್ಟೂಡೆಂಟ್ಸ್. ದೆನ್ ಈಗ ನಾವು ಮಾಡಿದ್ದು 4ನೇ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಈಗ ಹೋಗೋಣ 5ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಸೊ ವೇರಿಯೇಬಲ್ ಕೊಟ್ಟಿದ್ದಾನೆ, ಇದು 5ನೇ ಪ್ರಾಬ್ಲಮ್. ವೇರಿಯೇಬಲ್ ಕೊಟ್ಟಿದ್ದಾನೆ, ಈ ವೇರಿಯೇಬಲ್ನ ಉಪಯೋಗಿಸ್ಕೊಂಡು ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಏನು ಮಾಡಬೇಕಾಗಿರುತ್ತೆ? ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಬಂದು ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಫಾರ್ಮುಲಾ ಉಪಯೋಗಿಸ್ಬೇಕಾಗಿರುತ್ತೆ. ಸಿಗ್ಮಾ ಎಕ್ಸ್ ಅಂದರೆ ಟೋಟಲ್ ಆಫ್ ವಿಚ್ ಕಾಲಮ್? ಎಕ್ಸ್ ಬಾರ್ ಕಾಲಮ್. ಹಾಗಾದರೆ ಎಕ್ಸ್ ಕಾಲಮ್. ಹಾಗಾದರೆ ಸಿಗ್ಮಾ ಎಕ್ಸ್ ಹೇಗೆ ಬರುತ್ತೆ ಅಂದರೆ ಟೋಟಲ್ ಹಾಕಬೇಕಾಗಿರುತ್ತೆ. ಟೋಟಲ್ ಹಾಕುವ 64 ಪ್ಲಸ್ 38 ಪ್ಲಸ್ 18 ಪ್ಲಸ್ 61 ಪ್ಲಸ್ 15 ಪ್ಲಸ್ 63 ಪ್ಲಸ್ 67 ಪ್ಲಸ್ 49 ಪ್ಲಸ್ 13 ಪ್ಲಸ್ 69 ಪ್ಲಸ್ 27. ಹಾಗಾದರೆ ಬಂದಿದ್ದು 484 ಬಂದಿದೆ ಸ್ಟೂಡೆಂಟ್ಸ್. 484 ಬಂತು ಅಂತಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್. ಸಿಗ್ಮಾ ಎಕ್ಸ್ ಅಂತಂದರೆ 484 ಡಿವೈಡ್ ಬೈ ಎನ್ ಅಂದರೆ 1 2 3 4 5 6 7 8 9 10 11 ಅಂತ ಸ್ಟೂಡೆಂಟ್ಸ್. ಹಾಗಾದರೆ ಡಿವೈಡ್ ಬೈ 11. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ ಡಿವೈಡ್ ಬೈ 11 ಮಾಡಿದ್ರ ಅಂದರೆ ಬರುವಂತಹದ್ದು 44 ಆಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟು? 44 ಆಗಿದೆ. ಎಕ್ಸ್ ಬಾರ್ ಅಂದರೆ 44 ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾವು ಮಾಡಿದ್ದು ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂಡರ್ ಡೈರೆಕ್ಟ್ ಮೆಥಡ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಇದು 6ನೇ ಪ್ರಾಬ್ಲಮ್. 6ನೇ ಪ್ರಾಬ್ಲಮ್ ಇದು ನಾನು ನಿಮಗೆ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಏನಾಗಿ ಕೊಡ್ತಾ ಇದ್ದೀನಿ? ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಜೊತೆಗೆ ಇದು 7ನೇ ಪ್ರಾಬ್ಲಮ್. ಇದು ಕೂಡ ನಾನು ನಿಮಗೆ ಹೋಮ್ ವರ್ಕ್ ಆಗಿ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಇದು 8ನೇ ಪ್ರಾಬ್ಲಮ್. 8ನೇ ಪ್ರಾಬ್ಲಮ್ಮು ಕೂಡ ನಾನು ನಿಮಗೆ ಇದನ್ನು ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. 9ನೇ ಪ್ರಾಬ್ಲಮ್. ಈ 9ನೇ ಪ್ರಾಬ್ಲಮ್ಮು ಕೂಡ 9ನೇ ಪ್ರಾಬ್ಲಮ್ಮು ಕೂಡ ನಿಮಗಿದು ಹೋಮ್ ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ದೆನ್ 10ನೇ ಪ್ರಾಬ್ಲಮ್ಮು ಕೂಡ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಫಾರ್ಮುಲಾ ಅಷ್ಟು ಮೆಮೊರಿನಲ್ಲಾಗಿರುತ್ತೆ. ಇದು 10ನೇ ಪ್ರಾಬ್ಲಮ್. ಇದು ಕೂಡ ನಿಮಗೆ ಹೋಮ್ ವರ್ಕ್ ಸ್ಟೂಡೆಂಟ್ಸ್. 11ನೇ ಪ್ರಾಬ್ಲಮ್. ಇದು 11ನೇ ಪ್ರಾಬ್ಲಮ್. ಇದು 11ನೇ ಪ್ರಾಬ್ಲಮ್. ಇದು ಕೂಡ ನಿಮ್ಗೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಇದು 11ನೇ ಪ್ರಾಬ್ಲಮ್. ಇದು ಕೂಡ 11 ಆಯಿತು. ಇದು 12ನೇ ಪ್ರಾಬ್ಲಮ್. ಇದು ಕೂಡ ನಿಮಗೆ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಈಗ ನಾವು ಮಾಡಿದ್ದು ಕಾಂಪಿಟೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಬ್ಸರ್ವೇಷನ್. ಅದನ್ನೇ ಯಾವ ಮೆಥಡ್ನಲ್ಲಿ ನಾವು ಮಾಡಿದ್ದು? ಡೈರೆಕ್ಟ್ ಮೆಥಡಲ್ಲಿ ಮಾಡಿದ್ದು ಸ್ಟೂಡೆಂಟ್ಸ್. ನೆಕ್ಸ್ಟ್ ಮೆಥಡ್ ಒಂದಿದೆ, ಶಾರ್ಟ್ ಕಟ್ ಮೆಥಡ್ ಒಂದಿದೆ ಸ್ಟೂಡೆಂಟ್ಸ್. ಅದಕ್ಕೆ ಇನ್ನೊಂದು ಹೆಸರಿದೆ ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ ಅಂತ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಇಂಡೈರೆಕ್ಟ್ ಮೆಥಡ್ ಅಥವಾ ಶಾರ್ಟ್ ಕಟ್ ಮೆಥಡಲ್ಲಿ ಯಾವ ರೀತಿ ಮಾಡೋದು ಅಂತಂದರೆ, ಇದೇ ಪ್ರಾಬ್ಲಮ್ 10 20 30 40 50 ಇದೇ ಪ್ರಾಬ್ಲಮ್ನ ತಗೊತೀನಿ, ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ 13ನೇ ಪ್ರಾಬ್ಲಮ್. 13ನೇ ಪ್ರಾಬ್ಲಮ್ ಏನಿದು? ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ individual observation under indirect method.
ಇಂಡೈರೆಕ್ಟ್ ಮೆಥಡ್ ಅಥವಾ ಅದಕ್ಕೆ ಇನ್ನೊಂದು ಹೆಸರಿದೆ ಸ್ಟೂಡೆಂಟ್ಸ್, ಏನಂತ ಹೇಳಿದ್ದೆ, ಶಾರ್ಟ್ ಕಟ್ ಮೆಥಡ್ ಅಂತ ಹೇಳಿದ್ದೆ. ಹಾಗಾದರೆ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂಡ್ ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ನಲ್ಲಿ ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್. ಹಾಗಾದರೆ ಪ್ರಾಬ್ಲಮ್ ಮೊದಲು ಬರೆದ್ಬಿಡ್ತೀನಿ. ವೇರಿಯಬಲ್ 10, 20, 30, 40, 50. ಇದಕ್ಕೆ ನಮಗೆ ಆನ್ಸರ್ ಬಂದಿದ್ದು 30 ಬಂದಿತ್ತು. ಈಗ ನೋಡುವ ಅರ್ಥಮೆಟಿಕ್ ಮೀನ್ನ ಕಾಂಪ್ಯೂಟ್ ನಾವು ಮಾಡಬೇಕು ಅಂದರೆ ಇಂಡೈರೆಕ್ಟ್ ಮೆಥಡಲ್ಲಿ ಎ ಅಂದರೆ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್. ಏನಿದು ಅಸ್ಯೂಮ್ಡ್ ಮೀನ್ ಅಂತಂದರೆ ಊಹೆ ಮಾಡ್ಕೊತೀವಿ, ಇದಿರ್ಬೋದು, ಇದು ಅರ್ಥಮೆಟಿಕ್ ಮೀನ್ ಆಗಿರ್ಬೋದು. ಅಂದರೆ ನೀವು ಮಿನಿಮಮ್ ಎಷ್ಟಿದೆ 10 ಇದೆ, ಮ್ಯಾಕ್ಸಿಮಮ್ ಎಷ್ಟಿದೆ 50 ಇದೆ. ಇದರೊಳಗಡೆ ಯಾವ ಸಂಖ್ಯೆ ಬೇಕಾದ್ರೂ ಮಿನಿಮಮ್ಗಿಂತ ಜಾಸ್ತಿ ಮ್ಯಾಕ್ಸಿಮಮ್ನ ಒಳಗಾಗಿ ನೀವು ಯಾವ್ದು ಬೇಕಾದ್ರೂ ತೊಗೊಬೋದಾಗಿರುತ್ತೆ ಸ್ಟೂಡೆಂಟ್ಸ್. ನೀವು ಊಹೆ ಮಾಡ್ಕೊತೀರಾ, ಏನೋ ಇದು ಅರ್ಥಮೆಟಿಕ್ ಮೀನ್ ಆಗಿರ್ಬೋದು. 19, 29, 39, 49, 59, 49 ತೊಗೊಬೋದು, 38 ತೊಗೊಬೋದು, 56 ಇಲ್ಲ 32, 42, 18, 15 ಯಾವುದೇ ಸಂಖ್ಯೆನ ಹಾಕ್ಕೊಳ್ಳಿ, ಇದು ಅರ್ಥಮೆಟಿಕ್ ಮೀನ್ ಆಗಿರಬಹುದು ಅಂತ ನೀವು ಊಹೆ ಮಾಡ್ಕೊಳ್ತೀರಲ್ವಾ, ಅದನ್ನೇ ನಾವೇನಂತ ಕರಿತೀರಾ, ಅಸ್ಯೂಮ್ಡ್ ಮೀನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಏನಂತ ಹೇಳ್ತೀವಿ? ಅಸ್ಯೂಮ್ಡ್ ಮೀನ್ ಅಂತ ಹೇಳ್ತೀವಿ. ಹಾಗಾದರೆ ಅಸ್ಯೂಮ್ಡ್ ಮೀನ್ ಅಂದರೆ ನೀವು ಊಹೆ ಮಾಡ್ಕೊಳ್ಳೋದಾಗಿದೆ ಸ್ಟೂಡೆಂಟ್ಸ್. ಇನ್ನೊಂದು ಸಿಗ್ಮಾ ಡಿ ಅಂದ್ರೆ ಅರ್ಥ ಏನು? ಸಿಗ್ಮಾ ಅಂದರೆ ಟೋಟಲ್ ಆಫ್ ವಿಚ್ ಕಾಲಮ್? ಡಿ ಕಾಲಮ್. ಹಾಗಾದರೆ ಫಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಡಿ ಕಾಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಡಿ ಹೇಗೆ ಬರುತ್ತೆ ಅಂತಂದರೆ, ಡಿ ಅಂದರೆ ಡಿವಿಯೇಷನ್ಸ್. ಏನು? ಡಿವಿಯೇಷನ್ಸ್ ವಿಚ್ ಆರ್ ಟೇಕನ್ ಫ್ರಮ್ ಅಸ್ಯೂಮ್ಡ್ ಮೀನ್. ದ ಡಿವಿಯೇಷನ್ಸ್ ಆರ್ ಟೇಕನ್ ಫ್ರಮ್ ಅಸ್ಯೂಮ್ಡ್ ಮೀನ್. ಆ ಕಾಲಮ್ನ ಟೋಟಲ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ. ವಾಟ್? ಡಿವಿಯೇಷನ್ಸ್ ಟೇಕನ್ ಫ್ರಮ್ ಅಸ್ಯೂಮ್ಡ್ ಮೀನ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎ. ಎಕ್ಸ್ ಅಂದರೆ ವೇರಿಯಬಲ್ ಇಲ್ಲಿ ಕಾಣಿಸ್ತಾ ಇದೆ, ಎ ಅಂದರೆ ಅಸ್ಯೂಮ್ಡ್ ಮೀನ್. ನೀವೊಂದು ಊಹೆ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ಊಹೆ ಮಾಡ್ಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ 20 ತೊಗೊತೀನಿ ಸ್ಟೂಡೆಂಟ್ಸ್. ಏನು ತೊಗೊತೀನಿ? 20 ತೊಗೊತೀನಿ. ಈ ಅಸ್ಯೂಮ್ಡ್ ಮೀನ್ ಏನು ತೊಗೊತೀರೋ ಅದನ್ನು ನೀವು ಇಲ್ಲಿ ಕಿರೀಟದ ಥರ ಇಲ್ಲಿ ಬರ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿ ಬರ್ಕೊಂಡಿದ್ರೆ ನಿಮಗೆ ಜ್ಞಾನ ಇರುತ್ತೆ. ಇದನ್ನೇ ನಾವಿಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಸ್ಟೂಡೆಂಟ್ಸ್. ಹಾಗಾದರೆ ಅರ್ಥಮೆಟಿಕ್ ಮೀನ್ನ ಕಾಂಪ್ಯೂಟ್ ಮಾಡೋದು ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಅಂಡರ್ ಇಂಡೈರೆಕ್ಟ್ ಮೆಥಡ್ ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್. ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್ ನಾವು ಮಾಡಬೇಕು ಅಂತಂದರೆ ಈಗೇನು ಮಾಡ್ತೀವಿ ಇವಾಗ? ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್ ಅಂದರೆ ಸಿಗ್ಮಾ ಡಿನ ಕಾಂಪ್ಯೂಟ್ ಮಾಡಬೇಕು. ಸಿಗ್ಮಾ ಡಿ ಹೇಗೆ ಬರುತ್ತೆ? ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ. ಡಿ ಈಕ್ವಲ್ಸ್ ವಾಟ್? ಎಕ್ಸ್ ಮೈನಸ್ ಎ. ಎಕ್ಸ್ ಎಲ್ಲಿದೆ ಅಂದರೆ ಇಲ್ಲಿದೆ. ಎಕ್ಸ್ ಎಲ್ಲಿದೆ? ಇಲ್ಲಿದೆ. ಎ ಎಲ್ಲಿದೆ? ಇಲ್ಲಿದೆ. ಹಾಗಾದರೆ ಈ ಎಕ್ಸ್ ಅನ್ನೋ ವೇರಿಯಬಲ್ ಕಾಲಮಿಂದ 20 ಪ್ರತಿ ನಂಬರಿಂದ 20 ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನೋಡಿ, 10 ಎಕ್ಸ್ ಅಂದರೆ ಎಷ್ಟು? 10 ಮೈನಸ್ 20. 10 ಮೈನಸ್ 20 ಅಂದರೆ ಎಷ್ಟು? 10 ಮೈನಸ್ 20. ನಿಮ್ಗೆ ಅಕಸ್ಮಾತ್ ಏನಾದ್ರು ಡೌಟ್ ಏನಾದ್ರು ಬಂತು ಅಂದರೆ ಸ್ಟೂಡೆಂಟ್ಸ್, ಯೋಚನೆ ಮಾಡ್ದಿರಾ, ನಾಚಿಕೆ ಇಲ್ದಿರಾ, ನೀವು ಆರಾಮಾಗಿ ಕ್ಯಾಲ್ಕುಲೇಟರ್ ಕೇಳಿ. ಕ್ಯಾಲ್ಕುಲೇಟರ್ನ ಆಪರೇಟ್ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅದು ರಿಸಲ್ಟ್ ಕೊಡುತ್ತೆ ಸ್ಟೂಡೆಂಟ್ಸ್. 20 ಮೈನಸ್ 10 ಅಂತ ಮಾಡಿದ್ರೆ 10 ಅಂತ ಕೊಡುತ್ತೆ. 10 ಮೈನಸ್ 20 ಅಂತ ಮಾಡಿದ್ರೆ -10 ಅಂತ ಕೊಡುತ್ತೆ ಸ್ಟೂಡೆಂಟ್ಸ್. ಅದಕ್ಕೆ ಫಸ್ಟು ಎಕ್ಸ್ ಅನ್ನೋದನ್ನು ತಗೊಬೇಕಾಗಿರುತ್ತೆ. ನೀವು ಮೊದಲು ಎಕ್ಸ್ ಅನ್ನೋದನ್ನು ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಕ್ಸ್ ಅನ್ನೋದೆಷ್ಟು? 10 ಮೈನಸ್ 20. ಹಾಗಾದರೆ 10 ಮೈನಸ್ 20 ಅಂತ ಹೇಳಿದಾಗ -10 ಬರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಬರುತ್ತೆ? -10 ಬರುತ್ತೆ. ದೆನ್ 20 ಮೈನಸ್ 20. 20ಯಲ್ಲಿ 20ನ ಕಳೆದ್ರೆ ಬರೋದು 0. 30 ಮೈನಸ್ 20. 30 ಮೈನಸ್ 20 ಅಂದರೆ 10 ಬರುತ್ತೆ. ನೆಕ್ಸ್ಟ್ ಆಮೇಲೆ 40 ಮೈನಸ್ 20 ಅಂದರೆ ಬರೋದು 20 ಸ್ಟೂಡೆಂಟ್ಸ್. ದೆನ್ ನೆಕ್ಸ್ಟ್ ಅದಾದ ನಂತರ 50 ಮೈನಸ್ 20. 50 ಮೈನಸ್ 20 ಅಂದರೆ ಬರೋದು 30 ಆಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನು ನಾವು ಟೋಟಲ್ ಮಾಡಬೇಕಾಗಿರೋದು.
ಇದನ್ನು ಟೋಟಲ್ ಮಾಡಿದ್ರೆ ಫಸ್ಟ್ -10 ಹೆಂಗೆ ಬರುತ್ತೆ ಅಂತ ಯೋಚನೆ ಮಾಡಿದಿರಾ, ಮೊದಲು ಪಾಸಿಟಿವ್ ಇಂದ ಹೋಗಿ ಸ್ಟೂಡೆಂಟ್ಸ್. ಕ್ಯಾಲ್ಕುಲೇಟರ್ ಕೇಳಿ ನೀವು. ಹಾಗಾದರೆ ಕ್ಯಾಲ್ಕುಲೇಟರ್ ನಾನು ಕೇಳ್ತಾ ಇದ್ದೀನಿ 30 ಪ್ಲಸ್ ಆ ಕಾಲಮ್ ಟೋಟಲ್ ಮಾಡಬೇಕು ಅಂದರೆ 30 ಪ್ಲಸ್ 20 ಪ್ಲಸ್ 10 ಪ್ಲಸ್ ಇಲ್ಲ 0 ಇದೆ, ಏನಾಗಬೇಕದು -10 ಅಂತೆ. -10 ಅಂತ ಕೊಡ್ತೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ ಹೇಳ್ತಾ ಇದೆ ಅದು 50 ಬರುತ್ತಂತೆ. ಸಿಗ್ಮಾ ಡಿ ಈಕ್ವಲ್ಸ್ 50 ಅಂತೆ ಸ್ಟೂಡೆಂಟ್ಸ್. ಸಿಗ್ಮಾ ಡಿ ಈಕ್ವಲ್ಸ್ 50. ಹಾಗಾದರೆ ಇಲ್ಲಿ ಬರ್ತೀರಾ, ಎಕ್ಸ್ ಬಾರ್ ಈಕ್ವಲ್ಸ್ ಎ. ಅಂದರೆ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್ ಎಷ್ಟು ಅಂದರೆ ನೋಡ್ರಿ, ಕಿರೀಟ ಇಲ್ಲಿ ಇಟ್ಟಿದ್ದೀರಾ, ಎಷ್ಟಂತೆ 20 ಪ್ಲಸ್ ಸಿಗ್ಮಾ ಡಿ ಎಷ್ಟು 50 ಡಿವೈಡ್ ಬೈ ಎನ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್. ಆ್ಯಸ್ ಯೂಶುವಲ್ ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ 1 2 3 4 5 ಅಬ್ಸರ್ವೇಷನ್ ಅಂತೆ ಸ್ಟೂಡೆಂಟ್ಸ್. ಹಾಗಾದರೆ 20 ಪ್ಲಸ್ ನಿಮ್ಮ ಆಲೋಚನೆ ಉಪಯೋಗಿಸ್ದಿರಾ ಏನು ಮಾಡಬೇಕು, ಮೊದಲು ಡಿವೈಡ್ ಮಾಡ್ಕೊಂಬಿಡಿ ಸ್ಟೂಡೆಂಟ್ಸ್. ಏನು ಮಾಡಿ, ಡಿವೈಡ್ ಮಾಡ್ಕೊಂಬಿಡಿ. 50 ಡಿವೈಡ್ ಬೈ 5 ಅಂದರೆ ಬರೋದು 10 ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 30 ಆಗಿರುತ್ತೆ ಸ್ಟೂಡೆಂಟ್ಸ್. ಏನಿದು 30 ಬರುತ್ತೆ. ಎಕ್ಸ್ ಬಾರ್ ಈಕ್ವಲ್ಸ್ 30. ಇವಾಗ ಇಲ್ಲಿ ಗಮನಿಸಿ ನೋಡಿ, ಡೈರೆಕ್ಟ್ ಮೆಥಡಲ್ಲಿ ಎಷ್ಟು ಬಂದಿತ್ತು ನೋಡಿ ಸ್ಟೂಡೆಂಟ್ಸ್, 30ನೇ ಬಂದಿತ್ತು. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್ ಸರ್? ನೀವು ಏನು ಹಾಕ್ಕೊಂಡು ತಗೊಂಡ್ರಿ? ಅಸ್ಯೂಮ್ಡ್ ಮೀನ್ 20 ಹಾಕ್ಕೊಂಡು ತಗೊಂಡ್ರಲ್ಲ ಸರ್, ನೀವು ಇನ್ನೂ ಜಾಸ್ತಿ ತಗೊಬೋದಾ? ನಿಮ್ಮ ಪ್ರಶ್ನೆ ಆಗಿದ್ರೆ ಇದೇ ಪ್ರಾಬ್ಲಮ್ನ ನಾನು ಮತ್ತೆ 40 ಹಾಕ್ಕೊಂಡು ತಗೊಂಡು ನೋಡ್ತೀನಿ ಸ್ಟೂಡೆಂಟ್ಸ್. ಏನಕ್ಕೆ ನಾನು 40 ತಗೊಳ್ಳಿಲ್ಲ, 10 ತಗೊಂಡೆ ಅನ್ನೋ ವಿಚಾರನೂ ನಾನು ಹೇಳ್ತಾ ಇದ್ದೀನಿ ನೋಡಿ. ಎಕ್ಸ್ ವೇರಿಯಬಲ್ ಎಷ್ಟು ಅಂದರೆ 10 20 30 40 50. ಫಾರ್ಮುಲಾ ಏನು ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್. ಕೆಲವ್ರು ಹಿಂಗೆ ಬರೆದು ಬಿಡ್ತೀರಾ, ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್. ಆಗಿಂದಾಗೆ ಅಕ್ಕಪಕ್ಕದವರು ತಲೆ ಮೇಲೆ ಕುಟ್ರಿ ಅಂತವ್ರನ್ನ. ನಾನು ಈ ರೀತಿ ಬರೀಲಿಲ್ಲ. ಎ ಅನ್ನೋದೇ ಸಪ್ರೇಟ್, ಸಿಗ್ಮಾ ಡಿ ಅನ್ನೋದೇ ಸಪ್ರೇಟ್ ಆಗಿದೆ ಸ್ಟೂಡೆಂಟ್ಸ್. ಸಿಗ್ಮಾ ಡಿ ಅನ್ನೋದೇ ಡಿವೈಡ್ ಬೈ ಎನ್ ಅನ್ನೋದೇ ಸಪ್ರೇಟ್, ಎ ಅನ್ನೋದೇ ಸಪ್ರೇಟ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ನೀವು ಮಾಡಬೇಕಾಗಿರೋದು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್ ಅಂತ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್ ಫಾರ್ಮುಲಾ ಆಗಿರುತ್ತೆ. ಸೊ ಹಾಗಾದರೆ ನೀವು ಮಾಡಬೇಕಾಗಿರೋದು ಡಿ ಕಾಲಮ್ ಪ್ರಿಪೇರ್ ಮಾಡಬೇಕು. ಡಿ ಕಾಲಮ್ ಹೆಂಗೆ ಬರುತ್ತೆ ಸ್ಟೂಡೆಂಟ್ಸ್? ಎಕ್ಸ್ ಮೈನಸ್ ಎ. ಆಗಲೇ ನಾನು 20 ತಗೊಂಡಿದ್ದೆ, ಈಗ ನಾನು 40 ತಗೊತೀನಿ ಸ್ಟೂಡೆಂಟ್ಸ್. ಏನಿದು ಅಸ್ಯೂಮ್ಡ್ ಮೀನ್ ಆಗಿದೆ. ಹಾಗಾದರೆ ಅಸ್ಯೂಮ್ಡ್ ಮೀನ್ನ ನಾನು 40 ಅಂತ ತಗೊಂಡ್ರ ಅಂತಂದರೆ ಎಕ್ಸ್ ಇಲ್ಲಿದೆ ಸ್ಟೂಡೆಂಟ್ಸ್. ಈ ಎಕ್ಸಿಂದ ಅದನ್ನು ಲೆಸ್ ಮಾಡಬೇಕು. 10 ಮೈನಸ್ 40. ಕ್ಯಾಲ್ಕುಲೇಟರ್ ಕೇಳಿದ್ರೆ ಅದು ಹೇಳುತ್ತೆ -30. 20 ಮೈನಸ್ 40 ಅಂದರೆ ಅದು ಹೇಳುತ್ತೆ -20. 30 ಮೈನಸ್ 40 ಅದು ಕೇಳಿದ್ರೆ ಹೇಳುತ್ತೆ -10. 40 ಮೈನಸ್ 40 ಅಂದರೆ ಹೇಳುತ್ತೆ 0. 50 ಮೈನಸ್ 40 ಅದು ಕೇಳಿದ್ರೆ ಹೇಳುತ್ತೆ 10 ಅಂದ್ಬಿಟ್ಟಿದೆ. ಹಾಗಾದರೆ ಇವಾಗ ಇದನ್ನು ಟೋಟಲ್ ಹಾಕಬೇಕಾಗಿರುತ್ತೆ. ಟೋಟಲ್ ಹಾಕಿದ್ರೆ ಏನಂತ ಕರಿತೀರದು ನೀವು? ಸಿಗ್ಮಾ ಡಿ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇವಾಗ 10ಇಂದ ಇದು ಮಾಡ್ಕೊಳ್ಳೋಣ. 10 ಪ್ಲಸ್ ಇಲ್ಲ -10 -20 -30. ಹಾಗಾದರೆ ಕ್ಯಾಲ್ಕುಲೇಟರ್ ಬಂತು -50 ಬಂತು ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ಅಪ್ಲೈ ಮಾಡಬೇಕು ಅಂದಾಗ ಎ ಅಂದರೆ ಎಷ್ಟು? 40 ಇದೆ ಪ್ಲಸ್ ಸಿಗ್ಮಾ ಡಿ ಅಂದರೆ ಎಷ್ಟು? -50. ಎನ್ ಅಂದರೆ ಎಷ್ಟು? 1 2 3 4 5 ಅಂದರೆ 5. ಹಾಗಾದರೆ 40 ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಏನಾಗಿರುತ್ತೆ ಅಂದರೆ ಮೈನಸ್ ಆಗಿರುತ್ತೆ. ಇದು ಮರಿಬಾರ್ದು. 50 ಡಿವೈಡ್ ಬೈ 5 ಮಾಡಿದ್ರೆ ಬರೋದು 10 ಬರುತ್ತೆ. 40ನಲ್ಲಿ 10 ಕಳೆದ್ರೆ ಬರೋದು 30. ಎಕ್ಸ್ ಬಾರ್ ಅಂದರೆ ಬರುವಂತಹದ್ದು 30 ಆಗಿರುತ್ತೆ ಸ್ಟೂಡೆಂಟ್ಸ್. ನೋಡ್ರಿ, ಮತ್ತೆ 30ನೇ ಬಂತು. ನಾನು ಏನಕ್ಕೋಸ್ಕರ 40 ಆವಾಗಲೇ ತಗೊಳ್ಳಿಲ್ಲ ಅಂದರೆ
ಮಿನಿಮಮ್ 10 ಇದೆ, ಮ್ಯಾಕ್ಸಿಮಮ್ 50 ಇದೆ. ಈ ಮಧ್ಯಕ್ಕಿಂತ ಹಿಂದಲ್ ತಗೊಂಡ್ರೆ, ಚಿಕ್ಕ ಸಂಖ್ಯೆನ ತಗೊಂಡ್ರೆ ಏನಾಗಿತ್ತು ಸ್ಟೂಡೆಂಟ್ಸ್, ಇಲ್ಲಿ ಪಾಸಿಟಿವ್ ಫಿಗರ್ ಬರುತ್ತೆ. ಏನು ಬರುತ್ತೆ? ಪಾಸಿಟಿವ್ ಫಿಗರ್ ಬರುತ್ತೆ. ಅದೇ ಅಕಸ್ಮಾತ್ ಏನಾದರೂ ನೀವು ಸೆಂಟ್ರಲ್ ವ್ಯಾಲ್ಯೂಗಿಂತ ಜಾಸ್ತಿ ತಗೊಂಡ್ರೆ ಇಲ್ಲೇನಾಗ್ತಿದೆ ಸ್ಟೂಡೆಂಟ್ಸ್, ನೆಗೆಟಿವ್ ಫಿಗರ್ ಬರುತ್ತೆ. ಸ್ವಲ್ಪ ಯಾಮಾರಿದ್ರು ಕೂಡ ಈ ರೀತಿ ಸಿಂಬಲ್ ನಿಮಗೆ ಬರೋಕ್ಕೆ ಅವಕಾಶ ಇರುತ್ತೆ ಸ್ಟೂಡೆಂಟ್ಸ್. ಯಾವ ರೀತಿ? ಈ ರೀತಿ ನಾಮ. ಯಾವ ರೀತಿ? ಇದು ನೀವು ಪ್ಲಸ್ ಹಾಕಿದ್ರೆ ಇದು 50 ಆಗಿರುತ್ತೆ. ಈ 2 ಸ್ಟೆಪ್ಪು ಫೇಲ್ಯೂರ್ ಆಗಿಬಿಡ್ತೀರ ಸ್ಟೂಡೆಂಟ್ಸ್. ಅದಕ್ಕೋಸ್ಕರನೇ ಮಿನಿಮಮ್ ಮ್ಯಾಕ್ಸಿಮಮ್ಗಿಂತ ನೀವು ಚಿಕ್ಕ ಸಂಖ್ಯೆನೇ ತಗೊಳ್ಳಿ. ಅವಾಗೇನಾಗಿರುತ್ತೆ, ಈ ಫಿಗರ್ ಪಾಸಿಟಿವ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 2 ಥರ ಮಾಡಿ ತೋರಿಸಿದ್ದೀನಿ. 13ನೇ ಪ್ರಾಬ್ಲಮ್. ಹಾಗಾದರೆ ಬನ್ನಿ ಈಗ 14ನೇ ಪ್ರಾಬ್ಲಮ್ಗೆ ಹೋಗೋಣ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಈ 13ನೇ ಪ್ರಾಬ್ಲಮ್ ಆಯಿತು. ಈಗ ಸಾಲ್ವ್ ಮಾಡೋಣ 14ನೇ ಪ್ರಾಬ್ಲಮ್. ಇದು ವೇರಿಯಬಲ್ ಆಗಿರುತ್ತೆ. ಎಕ್ಸ್ ಬಾರ್ ಈಕ್ವಲ್ಸ್ ಇಂಡೈರೆಕ್ಟ್ ಮೆಥಡ್ನಲ್ಲಿ ನಾವು ಸಾಲ್ವ್ ಮಾಡಬೇಕು ಅಂತಂದರೆ, ಅರ್ಥಮೆಟಿಕ್ ಮೀನ್ನ ಕಂಪ್ಯೂಟ್ ಮಾಡಬೇಕು ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಎ ಅಂದರೆ ಅಸ್ಯೂಮ್ಡ್ ಮೀನ್, ಸಿಗ್ಮಾ ಡಿ ಬೇಕಾಗಿರೋದು ನಮಗೆ. ಸಿಗ್ಮಾ ಡಿ ಬೇಕು ಅಂತಂದರೆ ಡಿ ಕಾಲಮ್ ಮೊದಲು ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಡಿ ಈಕ್ವಲ್ಸ್ ವಾಟ್? ಎಕ್ಸ್ ಮೈನಸ್ ಎ ಆಗಿರುತ್ತೆ ಸ್ಟೂಡೆಂಟ್ಸ್. ಅಸ್ಯೂಮ್ಡ್ ಮೀನ್ ಇಲ್ಲಿ ಮಿನಿಮಮ್ 11 ಇದೆ, ಮ್ಯಾಕ್ಸಿಮಮ್ 20 ಇದೆ. ನಾನು 13 ತೊಗೊತೀನಿ ಸ್ಟೂಡೆಂಟ್ಸ್. ಎಷ್ಟು ತೊಗೊತೀನಿ? 13 ತೊಗೊತೀನಿ ಸ್ಟೂಡೆಂಟ್ಸ್. ಎಷ್ಟು ತೊಗೊತೀನಿ? 13 ತೊಗೊತೀನಿ ಸ್ಟೂಡೆಂಟ್ಸ್. ಸೊ 13 ತಗೊಂಡ್ರೆ 14 ಮೈನಸ್ 13 ಅಂದರೆ ಬರೋದು ಎಷ್ಟು ಸ್ಟೂಡೆಂಟ್ಸ್? 1. 11 ಮೈನಸ್ 13 ಅಂದರೆ ಬರೋದು -2. 13 ಮೈನಸ್ 13 ಬರೋದು 0. 20 ಮೈನಸ್ 13 ಅಂದರೆ ಬರೋದು 7. 19 ಮೈನಸ್ 13 ಅಂದರೆ ಬರೋದು 6. 12 ಮೈನಸ್ 13 ಅಂದರೆ ಬರೋದು -1. 18 ಮೈನಸ್ 13 ಅಂದರೆ ಬರುವಂತಹದ್ದು 5. 16 ಮೈನಸ್ 13 ಅಂದರೆ ಬರುವಂಥದ್ದು 3. 13 ಮೈನಸ್ 13 0 ಬರುತ್ತೆ. 19 ಮೈನಸ್ 13 6 ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇದನ್ನು ಟೋಟಲ್ ಹಾಕಬೇಕಾಗಿರುತ್ತೆ. ಯಾವ ರೀತಿ ಟೋಟಲ್ ಹಾಕ್ತೀರಾ? 6 ಪ್ಲಸ್ 3 ಪ್ಲಸ್ 5 ಪ್ಲಸ್ 5 ಆದಮೇಲೆ ಪ್ಲಸ್ ಇಲ್ಲ, -1 ಪ್ಲಸ್ 6 ಪ್ಲಸ್ 7 6 7 ಆದಮೇಲೆ ಇರೋದು -2 ಇರೋದು -2 ಪ್ಲಸ್ 1. ಹಾಗಾದರೆ ಬರೋದು 25 ಬರುತ್ತೆ ಸ್ಟೂಡೆಂಟ್ಸ್. ಏನಂತ ಕರಿತೀರಾ ಇದನ್ನು ನೀವು? ಸಿಗ್ಮಾ ಡಿ ಅಂತ ಕರಿತೀರಾ ಸ್ಟೂಡೆಂಟ್ಸ್. ಹಾಗಾದರೆ ಸಿಗ್ಮಾ ಡಿ ಅಂತ ತಂದರೆ 25. ಎ ಅಂದರೆ ಅರ್ಥ ಏನು? ಕಿರೀಟ ಎಲ್ಲಿದೆ? ಬರೀ ನೋಡ್ರಿ, ಎಷ್ಟದು? 13 ಪ್ಲಸ್ ಸಿಗ್ಮಾ ಡಿ ಅಂದರೆ ಎಷ್ಟಿದೆ ಟೋಟಲ್? 25 ಡಿವೈಡ್ ಬೈ ಎನ್ ಅಂದರೆ ಎಷ್ಟು ಅಂದರೆ 1 2 3 4 5 6 7 8 9 10 10 ಅಂತೆ ಸ್ಟೂಡೆಂಟ್ಸ್. ಹಾಗಾದರೆ ಬರೋದು 13 ಪ್ಲಸ್ ಕೆಲವರು 13 ಪ್ಲಸ್ 25 ಡಿವೈಡ್ ಬೈ 10ನ್ನ 13 25 ಕೂಡೋದಂದ್ರೆ ಬರೋದು 38 ಡಿವೈಡ್ ಬೈ 10 ಅಂದ್ಬಿಟ್ಟಿದೆ. 3.8 ಇಟ್ಟಿರ್ತಾರೆ. ಅದು ತಪ್ಪು. ಕ್ಲಿಯರ್ ಸ್ಟೂಡೆಂಟ್ಸ್? ತಪ್ಪಿರೋದನ್ನು ಹೇಳ್ತಾ ಇದ್ದೀನಿ ನಾನು. ಹಾಗಾದರೆ 25 ಡಿವೈಡ್ ಬೈ 10 ಅಂದರೆ ಬರೋದು 2.5. 13 ಪ್ಲಸ್ 2.5 ಅಂತಂದರೆ 15.5 ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇನೇ ಏನದು? ಎಕ್ಸ್ ಬಾರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಒಂದ್ಸಲಿ ನೋಡುವ ಡೈರೆಕ್ಟ್ ಮೆಥಡಲ್ಲಿ ಎಷ್ಟು ಬಂದಿದೆ ಅಂದ್ಬಿಟ್ಟಿದೆ. ನೋಡ್ರಿ, 2ನೇ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿದ್ದೆ, ಅದನ್ನೇ ಈಗ 14ನೇ ಪ್ರಾಬ್ಲಮ್ ಅಂತ ತಗೊಂಡು ಸಾಲ್ವ್ ಮಾಡಿದ್ದೀನಿ. ಸೇಮ್ 14 11 ಸೇಮ್ ಥಿಂಗ್. ಎಷ್ಟು ಬಂದಿದೆ ನೋಡಿ ಸ್ಟೂಡೆಂಟ್ಸ್? 15.5 ಅಂತಲೇ ಬಂದಿದೆ ಸ್ಟೂಡೆಂಟ್ಸ್. ಡೈರೆಕ್ಟ್ ಮೆಥಡಲ್ಲೂ ಅದೇ ಬರಬೇಕು, ಇಂಡೈರೆಕ್ಟ್ ಮೆಥಡಲ್ಲೂ ಅದೇ ಬರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 14ನೇ ಪ್ರಾಬ್ಲಮ್. ನೆಕ್ಸ್ಟ್ ಈಗ ಹೋಗೋಣ 15ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 15ನೇ ಪ್ರಾಬ್ಲಮ್ ಏನಂತ ಹೇಳ್ತಿದೆ ಅಂತಂದರೆ, ಇದು ವೇರಿಯಬಲ್ ಆಗಿರುತ್ತೆ. ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್. ಎ ಅಂದರೆ ಅಸ್ಯೂಮ್ಡ್ ಮೀನ್, ಸಿಗ್ಮಾ ಡಿ ಅಂದರೆ ಡಿವಿಯೇಷನ್ಸ್ ಆರ್ ಟೇಕನ್ ಫ್ರಮ್ ಅಸ್ಯೂಮ್ಡ್ ಮೀನ್.
ಹಾಗಾದರೆ ಡಿ ಈಕ್ವಲ್ಸ್ ಡಿ ಕಾಲಮ್ ಮೊದಲು ಬೇಕು, ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಆಗಿರುತ್ತೆ ಸ್ಟೂಡೆಂಟ್ಸ್. ಎಕ್ಸ್ ಅಂದರೆ ಇಲ್ಲಿ ಕಾಲಮ್ ಇಲ್ಲಿದೆ, ಸೊ ನಮಗೆ ಬೇಕಾಗಿರೋದೇನೋ ಅಸ್ಯೂಮ್ ಮಾಡಬೇಕು. ಮಿನಿಮಮ್ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಸೇಮ್ ಈ ಪ್ರಾಬ್ಲಮ್ಗೆ 15 ಅಂತ ತಗೊತೀನಿ ಸ್ಟೂಡೆಂಟ್ಸ್. ಏನು 15 ಅಂತ ತಗೊತೀನಿ ಅಸ್ಯೂಮ್ ಮಾಡಬೇಕು. ಸೊ 15 ಅಂತ ತಗೊಂಡ್ರ ಅಂತಂದರೆ 19 ಮೈನಸ್ 15 ಅಂದರೆ ಬರುವಂತಹದ್ದು 4. 20 ಮೈನಸ್ 15 ಅಂದರೆ ಬರುವಂತಹದ್ದು 5. 16 ಮೈನಸ್ 15 ಅಂದರೆ ಬರೋದು 1. 17 ಮೈನಸ್ 15 ಅಂದರೆ ಬರುವಂತಹದ್ದು 2. 19 ಮೈನಸ್ 15 ಅಂದರೆ ಬರೋದು 4 ಮತ್ತೆ 4. 13 ಮೈನಸ್ 15 ಅಂದರೆ ಬರುವಂತಹದ್ದು ಮೈನಸ್ 2. 20 ಮೈನಸ್ 15 ಅಂದರೆ ಬರೋದು 5. 13 ಮೈನಸ್ 15 ಅಂದರೆ ಬರೋದು ಮೈನಸ್ 2. 12 ಮೈನಸ್ 15 ಅಂದರೆ ಬರೋದು ಮೈನಸ್ 3. ಹಾಗಾದರೆ ಈ ಕಾಲಮ್ನ ಟೋಟಲ್ ಮಾಡಿದ್ರೆ ಬರೋದು ಸಿಗ್ಮಾ ಡಿ. ಹಾಗಾದರೆ ಟೋಟಲ್ ಮೇಲಿಂದ ಮಾಡ್ಕೊಂಬರೋಣ. 4 ಪ್ಲಸ್ 5 ಪ್ಲಸ್ 1 ಪ್ಲಸ್ 2 ಪ್ಲಸ್ 4 ಪ್ಲಸ್ ಇನ್ನೊಂದು 4 ಮೈನಸ್ 2 ಪ್ಲಸ್ 5 ಮೈನಸ್ 2 ಮೈನಸ್ 3. ಹಾಗಾದರೆ ಬರೋದು ಸಿಗ್ಮಾ ಡಿ ಈಕ್ವಲ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್? 18 ಅಂತೆ. ಹಾಗಾದರೆ ಅಪ್ಲೈ ಮಾಡಿದ್ರೆ ಎ ಅಂದರೆ ಅಸ್ಯೂಮ್ಡ್ ಮೀನ್ ಕಿರೀಟ ಎಷ್ಟಿದೆ? 15 ಇದೆ. 15 ಪ್ಲಸ್ ಸಿಗ್ಮಾ ಡಿ ಅಂದರೆ 18 ಡಿವೈಡ್ ಬೈ ಎನ್ ಅಂದರೆ 1 2 3 4 5 6 7 8 9 10 10 ಅಂತೆ ಸ್ಟೂಡೆಂಟ್ಸ್. ಹಾಗಾದರೆ ಬರೋದು 15 ಪ್ಲಸ್ 18 ಡಿವೈಡ್ ಬೈ 10 ಅಂದರೆ 1.8. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 16.8 ಆಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟಾಗಿರುತ್ತೆ? 16.8. ಹಾಗಾದರೆ ಡೈರೆಕ್ಟ್ ಮೆಥಡಲ್ಲಿ ಎಷ್ಟು ಬಂದಿತ್ತು ಅಂತ ನೋಡುವ. ಎಷ್ಟು ಬಂದಿದೆ ಅಂತ ಸ್ಟೂಡೆಂಟ್ಸ್? 16.8 16.8. ಈಗ ನಾವು ಮಾಡಿದ್ದು 15ನೇ ಪ್ರಾಬ್ಲಮ್. ಹಾಗಾದರೆ ಬನ್ನಿ ಈಗ ನೋಡೋಣ 16ನೇ ಪ್ರಾಬ್ಲಮ್ ಹೇಗಿದೆ ಅಂದ್ಬಿಟ್ಟಿದೆ. 16ನೇ ಪ್ರಾಬ್ಲಮ್ ಏನಂತೆ? ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್. ಫಸ್ಟ್ ಏನು ಕಂಡುಹಿಡಿಬೇಕು? ಡಿ ಕಾಲಮ್ ಕಂಡುಹಿಡಿಬೇಕು. ಡಿವಿಷನ್ಸ್ ಟೇಕನ್ ಫ್ರಮ್ ಅಸ್ಯೂಮ್ಡ್ ಮೀನ್ ಎಕ್ಸ್ ಮೈನಸ್ ಎ. ಕಿರೀಟ ಒಂದು ಇಟ್ಬಿಡೋಣ. ಇಲ್ಲಿ ಮಿನಿಮಮ್ ಇರೋದು 11 ಇದೆ, ಮ್ಯಾಕ್ಸಿಮಮ್ 49 ಇದೆ ಸ್ಟೂಡೆಂಟ್ಸ್. ಸೊ 30 ಅಂತ ತಗೊಳ್ಳೋಣ ಸ್ಟೂಡೆಂಟ್ಸ್. ಏನಂತ ತಗೊಳ್ಳೋಣ? 30. ಸೊ 30 ಅಂತ ತಂದಾಗ 30 ಬೇಡ, 20 ತಗೊಳ್ಳೋಣ. 20. ಸೊ 20 ಅಂತ ತಗೊಂಡಾಗ 27 ಮೈನಸ್ 20 ಅಂತ ತಂದರೆ 27 ಮೈನಸ್ 20 ಅಂದರೆ 7 ಅಂತ ಬರುತ್ತೆ. 49 ಮೈನಸ್ 20 ಅಂತ ತಂದರೆ 29. 14 ಮೈನಸ್ 20 ಅಂದರೆ ಮೈನಸ್ 6. 17 ಮೈನಸ್ 20 ಅಂದರೆ ಮೈನಸ್ 7. 18 ಮೈನಸ್ 20 ಅಂದರೆ ಮೈನಸ್ 2. 17 ಮೈನಸ್ 20 ಅಂದರೆ ಮೈನಸ್ 3. 11 ಮೈನಸ್ 20 ಅಂತಂದರೆ ಮೈನಸ್ 9. ಸೇಮ್ ಮೈನಸ್ 9 ಮೈನಸ್ 3. 20 ಮೈನಸ್ 20 ಅಂದರೆ 0. 20 ಮೈನಸ್ 20 ಅಂದರೆ 0. ಇದನ್ನು ಇವಾಗ ಟೋಟಲ್ ಹಾಕಿದ್ರೆ ಬರೋದು ಸಿಗ್ಮಾ ಡಿ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಟೋಟಲ್ನ ಇದು ಮಾಡಿದ್ರೆ 7 ಪ್ಲಸ್ 29 ಮೈನಸ್ 6 ಮೈನಸ್ 7 ಮೈನಸ್ 2 ಮೈನಸ್ 3 ಮೈನಸ್ 9 ಮೈನಸ್ 9 ಮೈನಸ್ 3. ಹಾಗಾದರೆ ಘೋರವಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಬರೀ 3 ಅಂತ ಕಾಣಿಸ್ತಾ ಇರುತ್ತೆ. ನಿಮ್ಮ ಕ್ಯಾಲ್ಕುಲೇಟರ್ ಡಿಸ್ಪ್ಲೇನಲ್ಲಿ ಮೈನಸ್ ಕೆಲವರಿಗೆ ಲೆಫ್ಟ್ ಸೈಡಲ್ಲಿ 3 ರೈಟ್ ಸೈಡಲ್ಲಿ ಕಾಣಿಸುವಂಥ ಡಿಸ್ಪ್ಲೇ ಇರುತ್ತೆ. ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಬರೋದಿಲ್ಲಿ ಮೈನಸ್ 3 ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಅಸ್ಯೂಮ್ಡ್ ಮೀನ್ ಎಷ್ಟು ಅಂದರೆ ಕಿರೀಟ ನೋಡಿ ಎಷ್ಟಿದೆ? 20 ಇದೆ. 20 ಪ್ಲಸ್ ಎಷ್ಟಂತ ಸಿಗ್ಮಾ ಡಿ ಮೈನಸ್ 3 ಡಿವೈಡ್ ಬೈ ಎನ್ ಅಂದರೆ ಎಣಿಸಿ 1 2 3 4 5 6 7 8 9 10 11 ಡಿವೈಡ್ ಬೈ 11 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 20
3/11 ಅಂತ ತಂದರೆ 3/11 ಅಂದರೆ 0.2727. ಹಾಗಾದರೆ ಪ್ಲಸ್ ಇಂಟು ಮೈನಸ್ ಏನಾಗಿರುತ್ತೆ? -2727, 0.2727. ಹಾಗಾದರೆ ಮೈನಸ್ ಎಷ್ಟು 20 ಮಾಡಿದ್ರೆ ಅಂದರೆ ಬರೋದು 19.7272. ಏನಿದು ಎಕ್ಸ್ ಬಾರ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಡೈರೆಕ್ಟ್ ಮೆಥಡಲ್ಲಿ ಏನು ಬಂದಿದೆ ಅಂತ ನೋಡುಮ. ಏನಂತೆ ಸ್ಟೂಡೆಂಟ್ಸ್? 7272. ಈ 7272ನ ಈ 7 5ಕ್ಕಿಂತ ಜಾಸ್ತಿ ಇರೋದ್ರಿಂದ 0.73 ಅಂತ ಮಾಡಬಹುದು ಅಂತ ಡೈರೆಕ್ಟ್ ಮೆಥಡಲ್ಲಿ ಹೇಳಿದೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾವು ಮಾಡಿದ್ದು 16ನೇ ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ವೇರಿಯಬಲ್ 10, 20, 30, 40, 50, 60, 70, 80, 90, 100. ಇದು 16ನೇ ಪ್ರಾಬ್ಲಮ್ ಆಗಿತ್ತು. ಈಗಿವಾಗಿದು 17ನೇ ಪ್ರಾಬ್ಲಮ್. ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಡೈರೆಕ್ಟ್ ಮೆಥಡಲ್ಲೂ ಮಾಡಿ, ಇಂಡೈರೆಕ್ಟ್ ಮೆಥಡಲ್ಲೂ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೇಮ್ ಬರಬೇಕಾಗಿರುತ್ತೆ. ವೇರಿಯಬಲ್ 2, 4, 6, 8, 10. ಇದು 18ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. 19ನೇ ಪ್ರಾಬ್ಲಮ್ ವೇರಿಯಬಲ್ 5, 6, 7, 8, 9, 10, 12. 20ನೇ ಪ್ರಾಬ್ಲಮ್ ವೇರಿಯಬಲ್ 5, 15, 25, 35, 55, 45. ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಷ್ಟು ಪ್ರಾಬ್ಲಮ್ಮು ಕೂಡ ನಿಮಗೆ ಹೋಮ್ವರ್ಕ್. ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಡೈರೆಕ್ಟ್ ಮೆಥಡಿಗೂ ಮಾಡಿ, ಇಂಡೈರೆಕ್ಟ್ ಮೆಥಡಲ್ಲೂ ಮಾಡಿ ಸ್ಟೂಡೆಂಟ್ಸ್. ಡೈರೆಕ್ಟ್ ಮೆಥಡಲ್ಲಿ ಫಾರ್ಮುಲಾ σx/n. ಇಂಡೈರೆಕ್ಟ್ ಮೆಥಡಲ್ಲಿ ಫಾರ್ಮುಲಾ x ಬಾರ್ ಈಕ್ವಲ್ಸ್ a ಪ್ಲಸ್ σd/n. ಡಿಯರ್ ಸ್ಟೂಡೆಂಟ್ಸ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. 100 ಪೇಜಸ್ ನೋಟ್ಬುಕ್ನ ಇಡಿ. QABಡಿಗೆ ಲಾಸ್ಟಿಂದ, ಎಲ್ಲಿಂದ ಆಲ್ರೆಡಿ ಹೇಳಿದ್ದೀನಿ ಅನಿಸುತ್ತೆ, ಲಾಸ್ಟಿಂದ 3 ಪೇಜಸ್ ಹಿಂದೆಯಿಂದ ಬರ್ಕೊಂಡೋಗಿ ಸ್ಟೂಡೆಂಟ್ಸ್. ಹಾಗಾದರೆ ನಿಮಗೆ ಇವತ್ತಿಂದ ಫಾರ್ಮುಲಾಸ್, ನಾಳೆ 3 ಫಾರ್ಮುಲಾಸ್ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಇವತ್ತಿಂದ ಫಾರ್ಮುಲಾಸ್, ಲಿಸ್ಟ್ ಆಫ್ ಫಾರ್ಮುಲಾಸ್ ಆ್ಯಡ್ ಆನ್ ಆಗ್ತಾ ಇರುತ್ತೆ. 100+ ನಿಮ್ಮ ಈ ಸಲ QABಡಿನಲ್ಲಿ 100+ ಫಾರ್ಮುಲಾಸ್ ಇರುತ್ತೆ. ಆ ಫಾರ್ಮುಲಾಸ್ ಎಲ್ಲ ರಿಮೆಂಬರ್ ಮಾಡಬೇಕು ಅಂದರೆ ಒಂದು ಕಡೆ ಲಾಸ್ಟಲ್ಲಿ ಇಟ್ಕೊಂಡು ಒಂದ್ಸಲಿ ನೋಡಿದಾಗ ನಿಮ್ಗೊಂದ್ಸಲಿ ರಿಮೆಂಬರ್ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಒನ್ಸ್ ಇನ್ ಎ ವೀಕ್ ಆರ್ ಟ್ವೈಸ್ ಇನ್ ಎ ವೀಕ್ ಸುಮ್ಮನೆ ಲಾಸ್ಟ್ 3 ಪೇಜಸಲ್ಲಿ ಏನು ಫಾರ್ಮುಲಾ ಬರೆದಿದ್ದೀರಾ ಅವಾಗವಾಗ ನೀವು ಸುಮ್ಮನೆ ಬೇಜಾರಾದಾಗ ಸುಮ್ಮನೆ ತಿರುವಾಗಿ ನೋಡ್ತಾ ಇರ್ರಿ. ಆ ಫಾರ್ಮುಲಾ ನಿಮಗೆ ಜ್ಞಾಪಕ ಬರ್ತಾನೆ ಇರುತ್ತೆ ಸ್ಟೂಡೆಂಟ್ಸ್. ಯಾವ ಜಾಗದಲ್ಲಿ ಯಾವ ಫಾರ್ಮುಲಾ ಬರೆದಿದ್ದೀನಿ, ಏನು ಬರೆದಿದ್ದೀನಿ ಅನ್ನೋದು ನಿಮ್ಗೆ ನೀಟಾಗಿ ಗೊತ್ತಾಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಎಕ್ಸಾಮಿನೇಷನಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ QABD ಈಸಿ, ಆದರೆ ಬಹಳ ಕನ್ಫ್ಯೂಷನ್. ಯಾವ ಫಾರ್ಮುಲಾ ಹಾಕಬೇಕು, ಡಿ ಅಂದರೆ x - a ಹಾಕಬೇಕಾ, ಏನು ಹಾಕಬೇಕು, ಮುಂದಕ್ಕೆ ಹೋದ ಹಾಗೆಲ್ಲ ಫಾರ್ಮುಲಾಸ್ ಎಲ್ಲ ಚಿಕ್ಕದಾಗ್ತಾ ಹೋಗ್ತವೆ. ಆ ಚಿಕ್ಕ ಫಾರ್ಮುಲಾದಲ್ಲಿ ಏನೇನು ಹಾಕಬೇಕು ಅಂತಂದ್ಬಿಟ್ಟಿದೆ ಭಾಳಷ್ಟು ಡೌಟ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಮೊದಲಿಂದನೇ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್. ಲಾಸ್ಟ್ 3 ಪೇಜಸಲ್ಲಿ ಬರ್ಕೊಂಡು ಹೋಗಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಯಾವುದೇ ಹೊಸ ಫಾರ್ಮುಲಾ ಬರಲಿ ಲಾಸ್ಟ್ ಪೇಜಲ್ಲಿ ಬರ್ಕೊಂಬಿಡಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಡೈರೆಕ್ಟ್ ಮೆಥಡಲ್ಲಿ σx/n, ಇಂಡೈರೆಕ್ಟ್ ಮೆಥಡಲ್ಲಿ a ಪ್ಲಸ್ σd/n. ಹಾಗಾದ್ರೆ ಇದು ನಾವು ಮಾಡಿದ್ದು ಇಂಡಿವಿಜುವಲ್ ಆಬ್ಸರ್ವೇಷನಲ್ಲಿ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡೋದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ನಾಳೆ ಡಿಸ್ಕ್ರೀಟ್ ಸೀರೀಸ್ನಲ್ಲಿ 3 ಮೆಥಡ್ ಬರುತ್ತೆ. ಆ 3 ಮೆಥಡ್ ಡೈರೆಕ್ಟ್, ಇಂಡೈರೆಕ್ಟ್, ಸ್ಟೆಪ್ ಡಿವಿಯೇಷನ್ ಮೆಥಡ್. ಅದನ್ನು ತಗೊಂಡು ನಾಳೆ ದಿವಸ ನಾನು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.